Hello everyone, Bararu decide back to my channel. Welcome to all of you for this video. So today topic ಇದರ ಬಗ್ಗೆ ತುಂಬಾ ಒಂದು ಚಿಂತೆ ಎಲ್ಲರಿಗೆ. ತುಂಬಾ ದೊಡ್ಡ ಚಿಂತೆ ಇದೆ. ಏನು ಅಂತ ಚಿಂತೆ ಅಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಂದ ತಕ್ಷಣ ನಾವು ಹಿಂಗ್ ಮಾತಾಡ್ಬೇಕಾ, ಪ್ರಾಸ್ಪೆಕ್ಟಿಂಗ್ ಮಾಡಬೇಕಾ, ಪ್ರಾಸ್ಪೆಕ್ಟಿಂಗ್ ಮಾಡಿದ್ರೆ ಸರ್ 100 ಜನ ಫೋನ್ ಮಾಡಿದ್ದೀನಿ, 100 ಜನ ಏನು ರೆಸ್ಪಾನ್ಸ್ ಮಾಡಿದ್ರು, ಟ್ರೈನಿಂಗ್ ಬರ್ತಾರೆ, ಟ್ರೈನಿಂಗ್ ಬಿಟ್ಟು ಹೋಗ್ತಾರೆ, ಆಮೇಲೆ ಫೋನ್ ಪಿಕ್ ಮಾಡಲ್ಲ, ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಅದಕ್ಕೆಲ್ಲ ಕಾರಣ ಯಾರು ಅಂತಂದ್ರೆ ನೀವುಗಳು, ಅಂದ್ರೆ ನಾವುಗಳು. ನಾನು ಕೂಡ ಹೇಳ್ಕೊಳ್ರಿ, ನಿಮ್ಗೊಬ್ಬರಿಗೆ ಬೇಡ. ಮತ್ತೆ ನಾವುಗಳು ಏನಕ್ಕೆ ಅಂತಂದ್ರೆ ಇವಾಗ ಒಬ್ಬ ಪ್ರಾಸ್ಪೆಕ್ಟ್ ನಿಮಗೇನಾದ್ರು ಕಾಂಟ್ಯಾಕ್ಟ್ ಆಗಬೇಕು ಅಂದ್ರೆ ಅವನಿಗೆ ಇಂಟ್ರೆಸ್ಟ್ ಇಲ್ಲಾರ್ದೆ ಕಾಂಟ್ಯಾಕ್ಟ್ ಆಗ್ತಾನ? ನೋಬಡಿ. ಅವನಿಗೆ ಇಂಟ್ರೆಸ್ಟ್ ಬೇಕು ಅಂತೇಳಿ ಅವನಿಗೆ ಕಾಂಟ್ಯಾಕ್ಟ್ ಮಾಡಿರ್ತಾನೆ. ಅಲ್ಲಿ ಯಾರು ತಪ್ಪು ಅಂತಂದ್ರೆ ನಮ್ಮ ಅಸೋಸಿಯೇಟ್ ಡಿಸ್ಟ್ರಿಬ್ಯೂಟರ್ ತಪ್ಪು. ಅವ್ನು ಮೇಂಟೈನ್ ಮಾಡೋದು ಗೊತ್ತಿರಲಿಲ್ಲ, ಮಾತಾಡುವಂಥದ್ದು ಗೊತ್ತಿರಲಿಲ್ಲ ಅಂತಂದರೆ ಎಣ್ಣಿಕೆ ಮಾಡ್ತೀರಾ? ಸರ್ 100 ಜನ ಆದರೂ, 200 ಜನ ಆದರೂ, 200, 300 ಜನ ಆದರೂ ಬರಲಿಲ್ಲ. ಕ್ಯಾಪಬಿಲಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್, ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಬಿಲೀವ್ 3 ಪಾಯಿಂಟನ್ನು ಅಲ್ಲಿ ಯೂಸ್ ಮಾಡಿ. ಯಾಕೆ ಪ್ರಾಸ್ಪೆಕ್ಟಿಂಗ್ ಟ್ರೈನಿಂಗ್ ಕುಂದ್ರಲ್ಲ, ಟ್ರೈನಿಂಗ್ ಕುಂದನ್ಗಳು ದುಡ್ಡಿಲ್ಲ ಸರ್ ಅನ್ನೋದು ಬಿಸ್ನೆಸ್ ಮಾಡ್ಬೋದು ಅನ್ನೋ ಲೆವೆಲ್ಗೆ ಬರ್ತಾನೆ. ಫಸ್ಟ್ ಆಫ್ ಆಲ್ ನಮಗೆ ನೋಡ್ತಾನೆ, ಆಮೇಲೆ ಡಿಸೈಡ್ ಮಾಡ್ತಾರೆ. ಸರಿನಾ? ಸೊ ಟುಡೇ ಟಾಪಿಕ್ ಒಳಗೆ ಹೋಗ್ತಾ ಇರೋದನ್ನ ನಾನು ಹೇಳೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟಿಂಗ್ ಕೇಳ್ತೀನಿ. ರಿಕ್ವೆಸ್ಟಿಂಗ್ ಆಲ್ರೆಡಿ ಗೊತ್ತಿದೆ. ಸೊ ಇಲ್ಲಿವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ತಪ್ಪದೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಕು. ಸೊ ಸ್ಟಾರ್ಟ್. ಹೌ ಟು ಇನ್ವೈಟ್ ಪ್ರಾಸ್ಪೆಕ್ಟ್ಸ್ ಇನ್ ಯುವರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ಸೊ ಇದು ಒಂದು ಇನ್ವಿಟೇಷನ್ ತಕ್ಕಂತೆ ಇನ್ವಿಟೇಷನ್ ನಾವು ಯಾವ ರೀತಿ ಒಬ್ಬ ಪ್ರಾಸ್ಪೆಕ್ಟ್ಗೆ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಇನ್ವಿಟ್ ಹೇಗೆ ಮಾಡೋದು ಅಂತ. ಸೊ 8 ಇಂಪಾರ್ಟೆಂಟ್ ಸ್ಟೆಪ್ ಫಾರ್ ಇನ್ವೈಟಿಂಗ್ ಪ್ರಾಸ್ಪೆಕ್ಟ್ ಫಾರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಆಪರ್ಚುನಿಟಿ. ಅಂದ್ರೆ ಇಂಥದ್ದೊಂದು 8 ಟಾಪ್ ಟಿಪ್ಸ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಲು ಹೋಗ್ತಾ ಇದ್ದೀನಿ. ಸೊ ಇಂಥ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಆಪರ್ಚುನಿಟಿಯಲ್ಲಿ ನಾವು ಒಂದು ಪ್ರಾಸ್ಪೆಕ್ಟಿಂಗ್ ಇನ್ವೈಟ್ ಹೇಗೆ ಮಾಡಬೇಕು ಅಂತ. ಸೊ ನೀವೇನಾದರೂ ಈ ವಿಡಿಯೋನ ಎಂಡಿಂಗ್ ಆದ್ರೂ ನೋಡ್ಕೊಂಡ್ರೆ ಸೊ ಇದನ್ನು ನಿಮಗೆ ಏನೋ ಸ್ವಲ್ಪ ಸಿಗ್ಬೋದು ಅಂತ ನನ್ನ ಜೊತೆ. ಸರಿನಾ? ಸೊ ಆಯ್ತು, ನನಗೆ ಗೊತ್ತಿಲ್ಲ ಎಲ್ಲರೂ ಎಂಡಿಂಗ್ ನೋಡ್ತೀರಾ ಅಂತ. ಸೊ ನಿಮ್ಮದೇದಂಥ ಒಂದು ಸಪೋರ್ಟನ್ನು, ನಿಮ್ಮದೇದಂಥ ಒಂದು ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಫಸ್ಟ್ ಒನ್, ನಿಮ್ಮ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಕಿಲ್ಲರ್ ಸಲಹೆಗಳು ಮತ್ತು ತಂತ್ರಗಳನ್ನು ನಿಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ವ್ಯಾಪಾರ ಅವಕಾಶ ಪ್ರಸ್ತುತಿಯನ್ನು ನೋಡಲು ಬರುತ್ತದೆ. ಸೊ ಇದು 8 ಟಾಪಿಕ್ ಸಾರಾಂಶ. ಸೊ ಏನು ಹೇಳೋದಂದ್ರೆ, ನಿಮ್ಮ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಕಿಲ್ಲರ್ ಸಲಹೆಗಳು ಮತ್ತು ತಂತ್ರಗಳು ನಿಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ವ್ಯಾಪಾರ ಅವಕಾಶ ಮತ್ತು ಪ್ರಸ್ತುತಿಯನ್ನು ನೋಡಲು ಈ ಚಾನಲಿಂದ ನಿಮಗೆ ದೊರೆಯುತ್ತದೆ. ಸೊ ಇದಕ್ಕೆ ಖಂಡಿತವಾಗ್ಲೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ಖಂಡಿತ ದೊರೆಯುತ್ತದೆ. ಫಸ್ಟ್ ಒನ್, ಇನ್ವೈಟ್ ಯೂಸಿಂಗ್ ಮೊಬೈಲ್ ಫೋನ್ಸ್. ನಾನು ಇಷ್ಟಪಡ್ತೀನಿ, ಇನ್ವೈಟ್ ಮಾಡಬೇಕಾದ್ರೆ ಯೂಸ್ ಮಾಡಿರಿ ಮೊಬೈಲ್ನ. ಬರೋದ್ರೆ ಆಫ್ಲೈನು ಮಾಡ್ಬೋದು, ಆನ್ಲೈನ್ ಮಾಡ್ಬೋದು. ನಾನು ಆಲ್ರೆಡಿ ಇದ್ರ ಬಗ್ಗೆ ಟಾಪಿಕ್ ಮಾಡಿ ಈ ಟಾಪಿಕ್ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಬ್ಯಾಕ್ ಟು ಮೈ ಚಾನಲ್ಗೆ ಹೋಗಿ ವಿಡಿಯೋ ನೋಡ್ರಿ, ಕರೆಕ್ಟಾಗಿ ನಾಲೆಜ್ ತಗೊಳ್ರಿ. ಸೊ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಒನ್, ಇನ್ವೈಟ್ ಯೂಸಿಂಗ್ ಮೊಬೈಲ್. ಸರಿನಾ? ಡೋಂಟ್ ಟಾಕ್ ಅನ್ನೆಸೆಸರಿ ಸ್ಟುಪಿ ವೈಲ್ ಇನ್ವೈಟಿಂಗ್ ದ ಪ್ರಾಸ್ಪೆಕ್ಟ್. ಅನ್ನೆಸೆಸರಿ ಥರ ಯಾವ ರೀತಿ ನಡ್ಕೋಬೇಡ್ರಿ ಪ್ರಾಸ್ಪೆಕ್ಟ್ ಜೊತೆ. ಅದು ನಿಮ್ಮ ಸ್ಟೇಟಸಲ್ಲಿ, ನಿಮ್ಮ ವಾಟ್ಸಪ್ಪಲ್ಲಿ, ಆ್ಯಂಡ್ ನಿಮ್ಮ ಫೇಸ್ಬುಕ್ಕಲ್ಲಿ, ನಿಮ್ಮ ಇನ್ಸ್ಟಾಗ್ರಾಮ್ದಲ್ಲಿ ಡಿಪೆಂಡ್ ಆನ್ ನಿಮ್ಮದು ಹೆಂಗೆ ನೀವು ಹೆಂಗೆ ಮೇಂಟೈನ್ ಮಾಡ್ತಿರೋ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಲ್ಲ ಬ್ರದರ್. ಆ್ಯಂಡ್ ಥರ್ಡ್ ಒನ್, ಬಿ ಎಕ್ಸೈಟೆಡ್, ಮೇಂಟೈನ್ ಕ್ಯೂರಿಯಾಸಿಟಿ, ಟಾಕ್ ವಿತ್ ಕನ್ವರ್ಸನ್. ಸೊ ಎಕ್ಸೈಟೆಡ್ ಆಗಿರುವಂಥದ್ದು ಹಾಗೆ ಮೇಂಟೈನ್ ಮಾಡಿ. ಹೇಗೆ ನಾವು ಮೇಂಟೈನ್ ಮಾಡಬೇಕು ಅನ್ನೋ ಸ್ವಲ್ಪ ನಿಂತ್ಕೊಳ್ರಿ, ವೆಂಡಿಂಗ್ ಅವ್ರು ನೋಡ್ರಿ. ನಾನು ನಿಮಗೆ ಪಾಯಿಂಟ್ ಅಷ್ಟು ಹೇಳ್ತಾ ಇರೋದು. ಕಿಸ್ ಡಾಂಟ್ ಕಿಲ್ ಅಂದರೆ ತುಂಬ ಕಿಸ್ ಅಂದರೆ ತುಂಬ ದಿನ ಬೇರೆ ಕಡೆ ಮೈಂಡ್ ಹೋಗುತ್ತೆ. ಸೊ ಅದರಲ್ಲಿ ಯಾವುದೇ ಕಾರಣಕ್ಕಿಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟ್. ಕಿಸ್ ಡಾಂಟ್ ಕಿಲ್. ಕಿಸ್ ಅಂದರೆ ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸಿಂಪಲ್. ಸರಿನಾ? ಆ್ಯಂಡ್ ಕಿಲ್ ಅಂದರೆ ಕೀಪ್ ಇಟ್ ಲಾಂಗ್ ವೇ. ಸರಿನಾ?
you your invitation call should be a maximum 3 to 5 minutes. You can use form. ಇನ್ವಿಟೇಷನ್ ಮಾಡಬೇಕಾದ್ರೆ ಕೂಡ 3 ಇಂದ 4 ನಿಮಿಷ ತಗೊಳ್ರಿ. ಇವಾಗ ಇನ್ವಿಟೇಷನ್ ಮಾಡಬೇಕು ನಾನು ಬಿಸ್ನೆಸ್ ಅಲ್ಲಿ ಅಂತಂದ್ರೆ 3 to 4 minutes ಲಾಸ್ಟ್ 5 minutes. ಅಂಡ್ ಇಲ್ಲಿ ಒಂದು ಫಾರ್ಮ್ ಯೂಸ್ ಮಾಡಬೇಕು. ಫಾರ್ಮುಲಾ ಯಾವುದು ಅಂತಂದ್ರೆ FORM. ಎಫ್ ಅಂದ್ರೆ ಫ್ಯಾಮಿಲಿ ಚಿಟ್ ಚಾಟ್. ಅವ್ರ ಜೊತೆ ಒಂದು ಯೂಸ್ ಮಾಡ್ಕೊಳ್ರಿ. ಇದನ್ನ ಯಾರಿಗೂ ಅವ್ರಿಗೆ ಗೊತ್ತಾಗಬಾರ್ದು ನಾನು ಇದು ಯೂಸ್ ಮಾಡ್ತಿದ್ದೀನಿ. ಹಲೋ ಸರ್, ನಾನು ಫಾರ್ಮ್ ನಿಂದರ್ರಿ, ನಾನು ಫಾರ್ಮುಲಾನ ಯೂಸ್ ಮಾಡ್ತೀನಿ ಅಂತ. FORM ಬಗ್ಗೆ ನಾನು ನಿಮಗೆ ಹೇಳ್ತೀನಿ ನಿಂದರ್ರಿ. ಸಾರಿ, ಈ ರೀತಿ ಹೇಳ್ಬೇಡ್ರಿ, ನಿಮ್ಗೆ ಗೊತ್ತಿರಬೇಕು ಅದು. ಎಫ್ ಅಂದರೆ ಫ್ಯಾಮಿಲಿ ಚಿಟ್ ಚಾಟ್, O ಅಂದರೆ ಅಕ್ಯುಪೇಷನ್, ಆ್ಯಂಡ್ R ಅಂದರೆ ರಿಕ್ರಿಯೇಷನ್, M ಅಂದರೆ ಮೆಸೇಜ್. ಫ್ಯಾಮಿಲಿ ಚಿಟ್ ಚಾಟ್ ಮಾಡ್ರಿ, ಅಕ್ಯುಪೇಷನ್ ಕೇಳ್ರಿ, ರಿಕ್ರಿಯೇಷನ್ ಮಾಡ್ರಿ, ಅವರ ಜೀವನ ಬಗ್ಗೆ ರಿಕ್ರಿಯೇಷನ್ ಮಾಡ್ರಿ, ಅಕ್ಯುಪೇಷನ್ ಅವ್ರ ಮನೇಲಿ ಅವರು ಏನು ಮಾಡ್ತಿದ್ದಾರೆ, ಅವ್ರೇನು ಕೆಲಸ ಮಾಡ್ತಿದ್ದಾರೆ ಅಂತ. ಮತ್ತೆ ಫ್ಯಾಮಿಲಿ ಚಿಟ್ ಚಾಟ್, ಮನೇಲಿ ಎಷ್ಟು ಮೆಂಬರು, ಮನೆ ತಕ್ಕಂತೆ ಪರ್ಸನಲಿ ಸ್ವಲ್ಪ ಮಾತಾಡ್ರಿ, ಆಮೇಲೆ ಮೆಸೇಜ್ ಕೊಡ್ರಿ ಕಂಪ್ನಿ ಬಗ್ಗೆ. ಸೊ ಯಾವ ರೀತಿ ನಾವು ಮಾಡಬೇಕು ಸರ್? ಸೊ ಸ್ಟಾರ್ಟ್. ನಾನು ಸ್ವಲ್ಪ ನಿಮಗೆ ಒಂದು ಫೀಲಿಂಗ್ದಲ್ಲಿ ಹೇಳ್ತೀನಿ, ಸೊ ತಾವು ಕೇಳೋಕ್ಕೆ ಸ್ವಲ್ಪ ವೇಟ್ ಮಾಡಿ. ಸಚಿನ್, ನೀವು ಹೇಗಿದ್ದೀರಾ? ಇವಾಗ ಕಾಲ್ ಮಾಡ್ತೀನಿ ನಾನು ಒಬ್ಬ ಫ್ರೆಂಡ್ಗೆ, ಅಂದರೆ ಎಕ್ಸಾಂಪಲ್ ನಾನು ಬರೆದಿದ್ದು. ಸಚಿನ್, ನೀವು ಹೇಗಿದ್ದೀರಾ? ಸ್ನೇಹಿತ ಜೀವನ ಹೇಗಿದೆ? ಸ್ನೇಹಿತ, ನಿಮ್ಮ ಜೀವನ ಹೇಗಿದೆ? ಆಮೇಲೆ ಸಚಿನ್ ಮಾತಾಡ್ತಾನೆ. ಅವಾಗ ಚೆನ್ನಾಗಿದ್ದೀನಿ ಅಂತ. ಸೊ ಹಾಗೆ ಫ್ರೆಂಡ್ ಹೇಳ್ತಾನೆ, ಚಿಕ್ಕಪ್ಪ ಆಂಟಿ, ಅವನ ಬ್ರೋ ಸಿಸ್ಟರ್ ಹೇಗಿದ್ದಾರೆ? ಸಚಿನ್ ಅವರಿಗೆ ನಾನು ಕೇಳ್ತೀನಿ, ಅವರಿಗೆ ಸಚಿನ್ ಅವರಿಗೆ, ಚಿಕ್ಕಪ್ಪ ಆಂಟಿ, ನಿಮ್ಮ ಬ್ರೋ ಆ್ಯಂಡ್ ಎಲ್ಲರೂ ಹೇಗೆ, ಮನೆಯಲ್ಲಿ ಹೇಗಿದ್ದಾರೆ ಅಂತ. ಸೊ ಅವಾಗ ಸಚಿನ್ ಹೇಳ್ತಾನೆ, ಚೆನ್ನಾಗಿದ್ದಾರೆ. ಆ್ಯಂಡ್ ನಿಮ್ಮ ಉದ್ಯೋಗ, ಅವ ಹೇಳ್ತಾನೆ ಸಚಿನ್ ಮಾತಾಡ್ತಾನೆ, ನಿಮ್ಮ ಉದ್ಯೋಗ ವ್ಯವಹಾರ ಬಗ್ಗೆ ಹೇಗೆ ನಡೀತಾ ಇದೆ? ನೀವು ಈಗ ಉತ್ತಮವಾಗಿ ಗಳಿಸುತ್ತಿರಬೇಕು ಮತ್ತು ನಿಮ್ಮ ಜೀವನವನ್ನು ತುಂಬ ಖುಷಿ ಬರ್ತಾ ಇದೆಯಪ್ಪ ನನ್ನ ಜೀವನ, ನಾನು ಮಾಡ್ಬೋದಾ ಅಂತ ಕೇಳ್ತಾನೆ. ಅಂದರೆ ಇವಾಗ ಆ್ಯಕ್ಟಿವಿಟಿ, ನಮ್ಮ ಒಂದು ಜೀವನ ನೋಡಿರ್ತಾನೆ, ನಮ್ಮ ಮಾಡ್ತಾ ಇರೋ ಒಂದು ನಡವಳಿಕೆ ನೋಡಿ, ಸೊ ನಮಗೇನಾದ್ರು ಕೆಲಸ ಇಲ್ಲ ಅಂತ. ಸೊ ಅವಾಗ ಸಚಿನ್ ಹೇಳ್ತಾನೆ, ವೃತ್ತಿ ಗೊತ್ತಾಗತ್ತೆ, ಅಂದರೆ ನಮ್ಮ ವೃತ್ತಿ ಅವ್ರಿಗೆ ಗೊತ್ತಾಯಿತು. ಸೊ ಸಚಿನ್ ಅವ್ರ ವೃತ್ತಿ ನನಗೆ ಗೊತ್ತಾಗಬೇಕು ಅಂದರೆ ನಾನೇನು ಮಾಡಬೇಕು? ನನ್ನ ವಿಷಯ ಇದೆ, ಆದರೆ ಈಗ ನಾನು ಒಂದು ಉತ್ತಮ ಅವಕಾಶವನ್ನು ಕಂಡುಕೊಂಡಿದ್ದೇನೆ ಮತ್ತು ನಾನು ಇವಾಗ ಒಂದು ಒಳ್ಳೆಯ ಆಪರ್ಚುನಿಟಿ ಕೆಲಸ ಮಾಡ್ತಿದ್ದೀನಿ ಮತ್ತು ಹಣಕಾಸಿನ ಬಿಕ್ಕಟ್ಟು ಇನ್ನು ಮುಂದೆ ಉಳಿಯುವುದಿಲ್ಲ ಎಂದು ತೋರುತ್ತೆ. ನಾನು ಈ ಪ್ಲಾಟ್ಫಾರ್ಮಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಇವಾಗ ಪ್ರೆಸೆಂಟ್ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಕೆಲಸ ಒಳ್ಳೆ ಆಪರ್ಚುನಿಟಿ ಕೆಲಸ ಮಾಡ್ತೀನಿ, ನನಗೆ ಮುಂದೆ ಹಣಕಾಸಿನ ಪ್ರಾಬ್ಲಮ್ ಬರೋದಿಲ್ಲ ಅಂತ ಅನ್ಕೋತೀನಿ. ಈ ರೀತಿ ನಾನು ಹೇಳ್ತೀನಿ ಅವರಿಗೆ. ಆ್ಯಂಡ್ ನಾನು ಶೀಘ್ರದಲ್ಲೇ ಉಚಿತ ಆಯ್ಕೆ ನಾನು ಇವಾಗ ಪ್ರೆಸೆಂಟ್ ಒಂದು ಲೆವೆಲ್ದಲ್ಲಿ ಹೋಗೋಕ್ಕೆ ರೆಡಿ ಆಗಿದ್ದೀನಿ ಅಂತ. ಸೊ ಸಚಿನ್ ಓಕೆ, ನಿಮಗೆ ಏನು ಸಿಕ್ಕಿದೆ, ಏನಿದು, ನೀನು ಏನು ಮಾಡುತ್ತಿದ್ಯಾ ಇವಾಗ? ಸಚಿನ್, ನೀನು ಏನು ಮಾಡಕತ್ತಿ, ಏನು ಕೆಲಸ ಮಾಡ್ತಿದ್ಯಾವಪ್ಪ, ಏನು ಸಿಕ್ಕಿದೆ ಇವಾಗ, ಕಾಲೇಜ್ ಮುಗಿದ ತಕ್ಷಣ ಏನು ಕೆಲಸ ಮಾಡ್ತಿದ್ಯಾ ಅಂತ. ಸೊ ನಾನು ಆ ರೀತಿ ಕೇಳಿದಾಗ ಫ್ರೆಂಡ್ ಅವ್ರು ಹೇಳ್ತಾರೆ, ನಾನು ಜಾಬ್ನಲ್ಲಿ ಇದ್ದೇನೆ ಎಂದು ನಿಮಗೆ ತಿಳಿದಿರುವಂಥದ್ದೇ, ಆ್ಯಂಡ್ ಆದರೆ ಅದರಲ್ಲಿ ಸಂಪೂರ್ಣವಾಗಿ ತೃಪ್ತಿ ಹೊಂದಿಲ್ಲ. ಇವಾಗ ನಾನು ಅವನು ಹೇಳ್ತಾನೆ ಕೆಲಸ ಮಾಡ್ತಿದ್ದೀನಿ, ಅದರಲ್ಲಿ ನನಗೆ ಸಂಪೂರ್ಣವಾಗಿ ತೃಪ್ತಿ ಸಿಗ್ತಾ ಇಲ್ಲ. ಸೊ ಅವಾಗ ಹಾಗಾಗಿ ನಾನು ಕೆಲವು ದಿನಗಳಿಂದ ಆ ಕಂಪ್ನಿನ ಬಿಟ್ಟು ನಾನು ಒಂದು ಜಾಬನ್ನು ಬಿಟ್ಟಿದ್ದೀನಿ. ಏನಕ್ಕೆ ಅಂತಂದರೆ ಇವಾಗ ನನ್ನದೇ ಒಂದು ಸ್ಯಾಟಿಸ್ಫೈಡ್ ಆಗುವಂಥದ್ದು, ನನ್ನದೇ ಆದೊಂದು ಸಂಪೂರ್ಣವಾಗಿ ತೃಪ್ತಿ ಹೊಂದಿಕೊಳ್ಳುವ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ನಾನು ಸರ್ಚ್ ಮಾಡ್ತಿದ್ದೀನಿ ಅಂತ ಸಚಿನ್ ನನಗೆ ಹೇಳ್ತಾನೆ. ಸೊ ಅವಾಗ ನಿಮಗೆ ಅವಕಾಶ ಸಿಕ್ಕಿದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿ, ನನಗೆ ಅವಕಾಶ ಸಿಕ್ಕಿದ್ದನ್ನು ಸ್ವಲ್ಪ ನಾನು ಮಾಡ್ತಿರೋದು ಅಪರ್ಚುನಿಟಿ ಬಗ್ಗೆ ಸ್ವಲ್ಪ ನಮಗೆ ಹೇಳಿ ಅಂತ ಸಚಿನ್ ಅವರು ಕೇಳ್ತಾರೆ. ಅವಾಗ ಸಚಿನ್ ಯೋಜನೆಯನ್ನು ಹೇಗೆ ನೋಡಬೇಕು, ಅದು ನಿಮಗೆ ಸರಿ ಹೊಂದಿದರೆ ನಾವು ಒಟ್ಟಾಗಿ ಕೆಲಸ ಮಾಡೋಣ ಅಂತ ಕೇಳ್ತೀವಿ. ಸಚಿನ್, ನಾನೇ ಅವಕಾಶ ಪಡ್ಕೊಂಡು ನಿಮ್ಗೆ ಹೇಳ್ತೀನಿ, ನಿಮ್ಗೇನಾದ್ರು ಚೆನ್ನಾಗಿ ಅನಿಸಿದರೆ ತಾವು ನಮ್ಮ ಜೊತೆ ಕೆಲಸ ಮಾಡೋಕ್ಕೆ ಇಬ್ಬರು ಕೂಡಿ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತೀನಿ. ಸೊ ಆಲ್ವೇಸ್ ಗಿವ್ ಟೈಮ್ ಚಾಯ್ಸ್ ದ ಪ್ರಾಸ್ಪೆಕ್ಟ್. ಇಲ್ಲಿ ನೋಡ್ರಿ, ಇಷ್ಟು ಮಾತಾಡಿದಾಗ ಆಲ್ವೇಸ್ ಗಿವ್ ಟೈಮ್ ಚಾಯ್ಸ್ ಟು ದ ಪ್ರಾಸ್ಪೆಕ್ಟ್. ಯಾವಾಗಲೂ ಅವನು ಒಪ್ಕೊಳ್ಳೇಬೇಕು, ಆ ರೀತಿ ಒಬ್ಬ ಪ್ರಾಸ್ಪೆಕ್ಟ್ನ ಹ್ಯಾಂಡ್ಲಿಂಗ್ ಮಾಡಿರಿ ಮಾತಾಡೋದನ್ನು. ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇದ್ದೀನಿ, ಟೈಮ್ ತುಂಬ ಆಗುತ್ತೆ. ಗಿವ್ ಟು ಟೈಮ್ ಚಾಯ್ಸ್ ಟು ದ ಪ್ರಾಸ್ಪೆಕ್ಟ್. ಎರಡು ಬಾರಿ ಕೊಡಿ
ಇನ್ವೈಟ್ ದ ಪ್ರಾಸ್ಪೆಕ್ಟ್ 24 hours into 48 hours ಬಿಫೋರ್ ಬಿಸ್ನೆಸ್ ಪ್ರೆಸೆಂಟೇಷನ್. ಇವಾಗ ನಾವು ಇವಾಗ ಏನು ಮಾಡಿದ್ದೇನೆ ಗೊತ್ತಾ, ನಾನು ಪ್ರಾಸ್ಪೆಕ್ಟಿಂಗ್ ಮಾಡಿದ್ದೀನಿ. ಪ್ರಾಸ್ಪೆಕ್ಟಿಂಗ್ ಮಾಡಿದ ತಕ್ಷಣ ಮೀಟ್ ಆದ ತಕ್ಷಣ ನಾನು ಏನು ಮಾಡಬೇಕು, ಪ್ರೆಸೆಂಟೇಷನ್ ಕೊಡ್ಬೋದು. ನಾನು ಏನಾದರೂ ಮಾತಾಡಿ ಅವನ ಬಗ್ಗೆ ಎಲ್ಲ ಎಲ್ಲ ಮಾತಾಡಿಕೊಂಡು ಅಂಬಾಯಿಂದ ಬರಬೇಕು, ನಿಮ್ಮ ಪ್ಲ್ಯಾನ್ ನನಗೆ ಹೇಳ್ತೀಯಾ ಅಂತ. ಸೊ ಆಫ್ಟರ್ 24 hours ಆಗಲ್ಲ ಅಥವಾ 48 hours ಆದಮೇಲೆ ನೀವು ಅದನ್ನು ಹೇಳಿ, ಸರಿನಾ. 7th one, ಮೇಂಟೈನ್ ಯುವರ್ ಪ್ರಾಸ್ಪೆಕ್ಟ್. ನಿಮ್ಮ ಭಂಗಿಯನ್ನು ಕಾಪಾಡಿಕೊಳ್ಳಿ. ಭಂಗಿ ಅಂದರೆ ಗೊತ್ತಲ್ಲ, ನಿಮ್ಮ ಒಂದು ಭಂಗಿಯನ್ನು ಕಾಪಾಡಿಕೊಳ್ಳುವಂಥ ಮಾಡ್ರಿ ಪ್ರಾಸ್ಪೆಕ್ಟ್ ಕೈಯಲ್ಲಿ. ಅಂದರೆ ಇದರಿಗೆ ಸಾರಾಂಶ ಹೇಳ್ತೀನಿ. ನಿಮ್ಮೊಂದಿಗೆ ಸೇರಲು ನಿರೀಕ್ಷೆಗಳನ್ನು ಹೇಗೆ ಬೇಡಿಕೊಳ್ಳುತ್ತಾನೋ ಬದಲಿಗೆ ನಿಮ್ಮ ಭಂಗಿಯನ್ನು ಕಾಪಾಡಿಕೊಳ್ಳಿ. ಅವನು ಹೇಗೆ ನಿಮ್ಮ ಜೊತೆ ನಿಮ್ಮ ಕಡೆಯಿಂದ ಕೆಲಸ ಕೇಳ್ತಿದ್ದಾನೋ ಹಾಗೆ ನಿಮ್ಮ ಭಂಗಿ ಕೇಳ್ಕೋಬೇಡಿ, ಇದು ಕಾಪಾಡಿಕೊಳ್ಳ್ರಿ. ಮತ್ತು ನಿಮ್ಮೊಂದಿಗೆ ಸೇರಲು ಆಸಕ್ತಿಗಳನ್ನು ಪಡೆಯಿರಿ. ನಿಮ್ಮ ಜೊತೆ ಅವರ ಸೇರಬೇಕು, ಆ ರೀತಿ ಅವರಿಗೆ ಆಸಕ್ತಿಯನ್ನು ಹುಟ್ಟಿಸ್ರಿ, ಕ್ಯೂರಿಯಾಸಿಟಿ ನಿಮಗೆ ಬೇಡ, ಅವರಿಗೆ. ಟೇಕ್ ಕನ್ಫರ್ಮೇಷನ್ ಪ್ರೆಸೆಂಟೇಷನ್ ಹಾಲ್. ಇವಾಗ ನಾನು ಕೇಳಿದನಲ್ಲ, ಇವಾಗ ನಾನು ಪ್ರೆಸೆಂಟೇಷನ್ ಯಾವಾಗ ಹೇಳ್ತೀರಾ ನನಗೆ ಅಂತ, ನಾನು ಯಾವಾಗ ಮಾಡ್ಬೋದು, ನನಗೆ ಸ್ವಲ್ಪ ಅವಕಾಶ ನಿಮ್ಮ ಅವಕಾಶ ಬೇಕು ನನಗೆ ಹೇಳ್ತೀರಾ ಅಂತ ಕೇಳಿದ್ರಲ್ಲ, ಅವಾಗ ಅವ್ರಿಗೆ ನಾವು ಏನು ಮಾಡಬೇಕು, ಒಂದು ಹಾಲಲ್ಲಿ ಆಗಲಿ ಒಂದು ಫಂಕ್ಷನ್ಸ್ ಆಗಲಿ ನಮಗೆ ಎಷ್ಟು ಜನ ಅಲ್ಲಿ ಮೀಟ್ ಆಗ್ತೀವಲ್ಲ ಅಲ್ಲಿ ಒಂದು ಮೀಟಿಂಗ್ ಇರುತ್ತೆ, ವೆಬಿನಾರ್ ಇರುತ್ತೆ, ಅಲ್ಲಿ ಅವರಿಗೆ ವೆಲ್ಕಮ್ ಮಾಡಿ, ಅಂದರೆ ಅಲ್ಲಿ ಸ್ವಲ್ಪ ಅವರಿಗೆ ಇನ್ವೈಟ್ ಮಾಡಿ. ಪ್ರೆಸೆಂಟೇಷನ್ ಹಾಲ್ ನಾನು ಎಕ್ಸಾಂಪಲ್ ಬರ್ತಿದ್ದೀನಿ, ಪ್ರೆಸೆಂಟೇಷನ್ ಹಾಲಲ್ಲಿ ನಾನು ವೆಲ್ಕಮ್ ಅವರಿಗೆ ಒಂದು ಇನ್ವೈಟ್ ಮಾಡ್ತೀನಿ. ಸೊ ಇವಾಗ ನಾನು ಅಲ್ಲಿ ಹೋಗಿರ್ತೀನಿ, ಪ್ಲೇಸ್ ಬಗ್ಗೆ ಮತ್ತೆ SMS ಮಾಡ್ತೀನಿ ಅವರಿಗೆ, SMS ಸಿಕ್ಕಿದೆ ಇಲ್ವೋ ಅಂತ. ಇವಾಗ ನಾನು ಒನ್ ಟೈಮ್ ಅವ್ರು ಮನೇಲಿದ್ದವರು ಎಲ್ಲಿದ್ರು ದೇವ್ರಿಗೆ ಗೊತ್ತು, ಬಟ್ ನಾನು ಅವ್ರಿಗೆ ಒಂದ್ಸಲ ಮೆಸೇಜ್ ಮಾಡ್ತೀನಿ ಅವರು ಎಲ್ಲಿದ್ದಾರೆ ಅಂತ. ಏನು ಅಂತಂದರೆ, ಇವಾಗ ಲೊಕೇಶನ್ಸ್ ಇಲ್ಲಿದೆ, ಇಷ್ಟು ಗಂಟೆಗೆ ಬರಬೇಕು ಇಲ್ಲಿಗೆ ಅಂತ ನಾನು ಅವರಿಗೆ ಒಂದು ಮೆಸೇಜ್ ಹಾಕಿರ್ತೀನಿ. ನಿಗದಿತ ಸಭೆಯ ದಿನದಂದು ನಾನು ಅವರನ್ನು ಕರೆಯುತ್ತೇನೆ ಮತ್ತು ಕೇಳಿ, ಅವನಿಗೆ ಕೇಳಿ ಕರೀತೀನಿ ಆ ದಿನ ಸಭೆ ಇದೆ ಅಂತ, ಆ ದಿನ ಒಂದು ಫಂಕ್ಷನ್ಸ್ ಇದೆ ಅಂತ. ಹಾಯ್ ಸಚಿನ್, ಬಲರಾಮ್ ಈ ಕಡೆ ಹೇಗಿದ್ದಾರೆ ಅಂದರೆ ಮುಂದೆ ಹಾಕಿರೋದು ನಾನು. ಸಚಿನ್, ನಾನು ಕನ್ಫರ್ಮ್ ಮಾಡಿಕೊಳ್ಳೋಕ್ಕೋಸ್ಕರ ನಿಮಗೆ ಇಂದು ಕಾಲ್ ಮಾಡಿದ್ದೀನಿ. ಸ್ಥಳದ ಬಗ್ಗೆ ನಿಮ್ಗೆ ಹೇಳಬೇಕಾದ್ರೆ ನೀವು ಬರ್ತೀರಾ ಅಂತ ಕನ್ಫರ್ಮೇಷನ್ಗೋಸ್ಕರ ನಿಮಗೆ ಕಾಲ್ ಮಾಡಿದ್ದೆ ನಾನು. ತಾವು ಬರ್ತೀರಾ ಅಂತ ಅಂತಾರೆ, ನಾನು ಸಭೆಯಲ್ಲಿ ಕನ್ಫರ್ಮೇಷನ್ ಮಾಡ್ಬೋದು. ಇನ್ವಿಟೇಷನ್ ನಾನು ಏನಪ್ಪ ಫಂಕ್ಷನಲ್ಲಿ ನಾನು ನಿಮಗೆ ಕನ್ಫರ್ಮೇಷನ್ ಮಾಡ್ಬೋದು. ಸಚಿನ್ ಹೇಳ್ತಾನೆ, ಓಯ್ ನಾನು ಬರ್ತೀನಿ, ಹೌದು ನಾನು ಬರಕತ್ತೀನಿ ಅಂತ ಹೇಳ್ತಾನೆ. ಅವನು ಆಲ್ರೆಡಿ ಬೇಕಲ್ಲ ಕೆಲಸ ಅಂತ ಅವನು ಬರ್ತಾ ಇದ್ದಾರೆ. ಸರಿ, ಅದ್ಭುತವಾಗಿದೆ, ಸರಿ ಚೆನ್ನಾಗಿದೆ, ಬಾ, ಆ್ಯಂಡ್ ಶೀಘ್ರದಲ್ಲೇ ನಿಮ್ಮನ್ನು ನೋಡ್ತೀನಿ. ಅಂದರೆ ಇವಾಗ ಪ್ರೆಸೆಂಟ್ ನೀವು ಬಂದರೆ ವೇಟ್ ಫಾರ್ ಸಿ ಅಂತಿಲ್ಲ, ಈಗ 1 minute ವೇಟ್ ಫಾರ್ ಸಿ ಅಂತೀವಿ. ಹಾಗೆ ನಿಮ್ಮ ಶೀಘ್ರದಲ್ಲಿ ನಾನು ನಿಮ್ಗೆ ಕೂಡ ನೋಡ್ತೀನಿ, ಮತ್ತೆ ಕಾಲ್ ಮಾಡಿ, ನಾನು ಮತ್ತೆ ಕಾಲ್ ಮಾಡ್ತೀನಿ. ನಾನು ಕನ್ಫರ್ಮ್ ಮಾಡ್ತಾ ಇದ್ದೆ, ಪ್ರೆಸೆಂಟೇಷನ್ ಟ್ರೈನಿಂಗ್ ನಾಳೆಗೆ ಇದು ಇದೆಯಾ ಅಂತ ಅವ್ರಿಗೆ ನಾನು ಹೇಳ್ತೀನಿ, ಕಾಲ್ ಮಾಡಿ ಮೆಸೇಜ್ ಮಾಡಿ, ಪ್ರೆಸೆಂಟೇಷನ್ ನಾಳೆ ಇದೆಯಾ ಅಂತ, ನನ್ನ ಲೊಕೇಶನ್ಸಲ್ಲಿ ಇದೆಯಾ ಅಂತ. ಸೊ ನಾನು ಅವರಿಗೆ ಹೇಳ್ತೀನಿ, ಸರಿನಾ. ಆಫ್ಟರ್ ಅವ್ರು ಏನು ಮಾಡ್ತಾರೆ ನೋಡಿ, ಇಲ್ಲಿಗೆ ನಿಮ್ಮ ಭಂಗಿಯನ್ನು ಕಾಪಾಡಿಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ನೀವು ಅವನ ನಂತರ ಇದ್ದೀರಿ ಎಂದು ನಿರೀಕ್ಷೆ ಸಮಯದಿಲ್ಲ. ಅಂಡರ್ಸ್ಟ್ಯಾಂಡ್ ಬ್ರದರ್? ಇಷ್ಟೆಲ್ಲ ಮೇಂಟೈನ್ ಮಾಡಿ ಅವ್ರು ಬರೋಕೆ ರೆಡಿ ಆಗಿದ್ದೀರಾ, ನಿಮ್ಮ ಭಂಗಿಯನ್ನು ಕಾಪಾಡ್ಕೊಂಡಿದ್ದೀರಾ. ಅದೇನಾಗಬೇಕು ಅಂತ ಗೊತ್ತಾ, ಅವನಿದಾನಂತ ಅವನ ಮೇಲೆ ಬಿಲೀವ್ ಮಾಡಕ್ಕೆ ಹೋಗ್ಬೇಕು. ಅವನಿಂದ ನಾನು ಬಿಸ್ನೆಸ್ ನಡೆಯೋದನ್ನು ನಿರೀಕ್ಷೆ ಮಾಡ್ಕೋಬೇಡ್ರಿ, ಸರಿ, ಅವನು ಇಲ್ಲದೆ ಬೇರೆ. ಸೊ ನೆಕ್ಸ್ಟ್, ನಿಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ವ್ಯವಹಾರಕ್ಕಾಗಿ ಲೀಡರ್ಗಳನ್ನು ಹೇಗೆ ರಚಿಸುವುದು ಎಂದು ನೀವು ಆಶ್ಚರ್ಯ ಪಡುತ್ತಿದ್ದರೆ ನೀವು ಅವರನ್ನು ಆಹ್ವಾನಿಸಲು ಪ್ರಾರಂಭಿಸಬಹುದು. ಅದಕ್ಕೂ ನನ್ನ ಬಳಿ ಉತ್ತರವಿದೆ, ಸರಿನಾ. ಇದೆಲ್ಲ ನಾನು ಬರೆದಿರೋದು. ನೆಟ್ವರ್ಕ್ ಮಾರ್ಕೆಟಿಂಗ್ ವ್ಯಾಪಾರ ಅವಕಾಶ. ಪ್ರಸ್ತುತವಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅವಕಾಶ ತಂತ್ರಗಳು ಮೇಲಿನ ಆಹ್ವಾನಿಸಲಾದ ನಿರೀಕ್ಷೆಯನ್ನು ಯಾವಾಗಲೂ ನೆನಪಿನಲ್ಲಿಡಿ. ನೀವು ಎಷ್ಟು ಹೆಚ್ಚು ಮಾಡುತ್ತೀರೋ ಅಷ್ಟು ನೀವು ಕಲಿಯಿರಿ. ಯಾವುದೇ ಮ್ಯಾಜಿಕ್ ಮಾತ್ರ ಇಲ್ಲ. ಸೊ ಎಲ್ಲ ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಂತ್ರಗಳ ಬಗ್ಗೆ, ಟ್ರಿಪ್ಸ್ಗಳ ಬಗ್ಗೆ, ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಏನು ಬೇಕು ಎಲ್ಲದರ ಬಗ್ಗೆ ತಾವು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ರಿ, ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ಅದಕ್ಕೆ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮಗೆ ಜಾಸ್ತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಕಡೆ, ನಿಮ್ಮ ಎಲ್ಲರ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಫಾರ್ ದಿಸ್ ವಿಡಿಯೋ ವಾಚಿಂಗ್. ಸಿ ಯು, ಬಾಯ್ ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಡ ಕೇಳ್ತೆ.